મૈસૂરના સુપ્રસિદ્ધ ચામુંડી હિલ્સ મંદિરમાં વિશેષ દર્શન માટે ₹2000 ફી સામે હોબાળો. કર્ણાટક સેનાએ સરકારના નિર્ણયને ગણાવ્યો લૂંટ. અભિષેક અને સેવાના દરોમાં વધારો પાછો ખેંચવા અને પાયાની સુવિધાઓ સુધારવા માંગ. મૈસૂરના સુપ્રસિદ્ધ ચામુંડી હિલ્સ મંદિર ખાતે વિશેષ દર્શન અને વિવિધ સેવાના દરોમાં કરવામાં આવેલા તોતિંગ વધારાના વિરોધમાં કર્ણાટક સેનાના કાર્યકરોએ ઉગ્ર દેખાવો કર્યા હતા. સંગઠનના સભ્યોએ જૂની ડેપ્યુટી કમિશનર ઓફિસ નજીક એકઠા થઈને સરકારના નિર્ણય સામે સૂત્રોચ્ચાર કર્યા હતા અને તાત્કાલિક અસરથી ભાવ વધારો પાછો ખેંચવાની માંગ કરી હતી. વિરોધકર્તાઓએ આક્ષેપ કર્યો હતો કે સરકારે આષાઢ શુક્રવાર દરમિયાન વિશેષ દર્શન માટે ₹2000 જેવી માતબર રકમ નક્કી કરીને સામાન્ય ભક્તોની ધાર્મિક લાગણીઓ સાથે રમત રમી છે. કર્ણાટક સેનાએ જણાવ્યું હતું કે અભિષેક અને અન્ય સેવાના દરોમાં પણ ₹300 થી ₹550 સુધીનો વધારો કરવામાં આવ્યો છે, જે અસહ્ય છે. સંગઠનના નેતાઓએ સરકાર પર પ્રહાર કરતા કહ્યું હતું કે એક તરફ સરકાર ગેરંટી યોજનાઓ માટે સંસાધનો એકત્ર કરવામાં નિષ્ફળ રહી છે અને બીજી તરફ ભગવાનના નામે ભક્તો પાસેથી પૈસા ઉઘરાવી રહી છે. તેઓએ માંગ કરી હતી કે શ્રીમંત હોય કે ગરીબ દરેક ભક્તને સમાન રીતે દર્શનનો લાભ મળવો જોઈએ અને પૈસાના જોરે ઈશ્વરના દર્શનમાં ભેદભાવ ન થવો જોઈએ. ઉપરાંત વિરોધકર્તાઓએ ચામુંડી હિલ્સ પર પાણીની અછત અને પ્રવાસીઓ માટે પાયાની સુવિધાઓના અભાવનો પણ મુદ્દો ઉઠાવ્યો હતો. તેમણે કહ્યું હતું કે સ્થાનિક રહેવાસીઓને 5-6 દિવસે એકવાર પાણી મળે છે અને પીવાના પાણીની પાઇપલાઇનનું કામ વર્ષોથી અધૂરું છે. સંગઠને ચેતવણી આપી છે કે જો સરકાર દ્વારા ભાવ વધારો પાછો ખેંચવામાં નહીં આવે અને સુવિધાઓમાં સુધારો કરવામાં નહીં આવે તો આગામી દિવસોમાં ಆಂದೋಲನ વધુ ಉಗ್ರ બનાવવામાં આવશે. ಚಾಮುಂಡೇಶ್ವರಿ ಬೆಟ್ಟದ ದರ್ಶನ ಹಾಗೂ ಏನು ವಿಶೇಷ ಸೇವೆಗಳಿದೆ ಆ ದರವನ್ನು ಏರಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಪ್ರತಿನಿತ್ಯವೂ ಸಹ ದಿನನಿತ್ಯ ಪದಾರ್ಥಗಳಾಗಬಹುದು ಒಂದಲ್ಲ ಒಂದು ಪದಾರ್ಥಗಳ ಬೆಲೆಯನ್ನ ಏರಿಸ್ತಾನೆ ಬಂದಿದ್ದಾರೆ. ಅದ್ರ ಜೊತೆಗೆ ಈಗ ಚಾಮುಂಡಿ ಬೆಟ್ಟದಲ್ಲಿ ಇರುವಂತಹ ಏನು ವಿಶೇಷ ಸೇವೆಗಳಿದೆ ದರ್ಶನಕ್ಕೂ ಸಹ ದರಗಳನ್ನ ಏರಿಸಿರೋ ಮುಖಾಂತರ ರಾಜ್ಯದ ಜನರು ಹಾಗೂ ಭಕ್ತಾದಿಗಳಿಗೆ ನೋವುಂಟನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಏಕವಾರ ಅಭಿಷೇಕ ದಶವಾರ ಅಭಿಷೇಕ ಅಂತ ₹200, ₹220, ₹300 ಬಹಳ ದಿನಗಳಿಂದ ನಡೀತಾ ಇತ್ತು. ಅದನ್ನ ಈಗ ಬಂದಿರೋಂತ ಕಾರ್ಯದರ್ಶಿ ಅವರು ಏಕಾಏಕಿ ತೆಗೆದಾಕಿದ್ದಾರೆ. ಬೋರ್ಡ್ ನೋಡಿದ್ರೆ ₹200, ₹220, ₹300 ಅಭಿಷೇಕ ಅಂತ ಇದೆ. ಆದ್ರೆ ಅಲ್ಲೋದು ಯಾರು ಭಕ್ತಾದಿಗಳಿಗೆ ಅದನ್ನ ಕೊಡೋದೇ ಇಲ್ಲ. ಅದಿಲ್ಲ ಅಂತ ₹550 ಅಭಿಷೇಕಕ್ಕೆ ಕೊಡ್ತಾ ಇದ್ದಾರೆ. ಜೊತೆಗೆ ಏನು ವಿಶೇಷ ದರ್ಶನ ಇತ್ತು ₹30 ಇದ್ದಂತಹ ವಿಶೇಷ ದರ್ಶನವನ್ನ ಏಕಾಏಕಿ ₹50 ಮಾಡಿದ್ದಾರೆ. ಹಾಗೂ ₹100 ಇದ್ದಂತಹ ದರ್ಶನವನ್ನ ₹200 ಮಾಡಿದ್ದಾರೆ. ಒಂದಕ್ಕೆ ಎರಡರಷ್ಟು ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಬಿಟ್ಟಿ ಭಾಗ್ಯಗಳಿಗೆ ನಾವು ಜನಗಳು ಒಳ್ಳೇದು ಮಾಡ್ತೀವಿ ಅಂತ ಬಂದು ಇವರು ಇನ್ನೂ ಒಳ್ಳೇದು ಮಾಡಿ ಇನ್ನೂ ದರವನ್ನ ಕಡಿಮೆ ಮಾಡಬೇಕಿತ್ತು. ಆದ್ರೆ ನೋಡಿದ್ರೆ ಒಂದಕ್ಕೆ ಎರಡರಷ್ಟು ದರವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಏನು ಆಷಾಢ ಮಾಸದಲ್ಲಿ ಈ ರಾಜ್ಯ ಸರ್ಕಾರ ಹಾಗೂ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿಯವರು ಈ ರುಚಿಯನ್ನ ಕಂಡುಕೊಂಡು ₹2000 ವಿಶೇಷ ಸೇವೆ ದರ್ಶನ ಅಂತ ಮಾಡಿದ್ರು. ಬೇಗ ದರ್ಶನ ಮಾಡ್ತೀವಿ ಅಂತ ಅದರಲ್ಲಿ ರುಚಿಯನ್ನ ಕಂಡುಕೊಂಡಂತವ್ರು ಈಗ ಮತ್ತೆ ಅದು ₹1000 ವಿಶೇಷ ದರ್ಶನ ನಿಮಗೆ 15 ನಿಮಿಷದಲ್ಲಿ ನಿಮಗೆ ದರ್ಶನವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಇಡೀ ರಾಜ್ಯದ ಜನರ ದುಡ್ಡನ್ನ ಭಕ್ತಾದಿಗಳ ದುಡ್ಡನ್ನ ಹಗಲ ದೋರಣೆ ಮಾಡಿ ಲೂಟಿ ಮಾಡಕ್ ಕೊಟ್ಟಿದ್ದಾರೆ. ಅದು ಹೋಗಿ ನೀವು ಬಂದು ಹಿಂದೂ ಧರ್ಮದ ದುಡ್ಡುಗಳನ್ನೇ ತೆಗಿತೀರ ನಿಮ್ಮ ಸರ್ಕಾರ. ಯಾಕೆ ನಿಮ್ಗೆ ಅಷ್ಟು ಆಸಕ್ತಿ ಇದ್ರೆ ದರ್ಗಾಗಳಲ್ಲೋ ಮಸೀದಿಗಳಲ್ಲೋ ಚರ್ಚ್ಗಳಲ್ಲೋ ಒಂದನ್ನೇ ನೀವು ದುಡ್ಡು ಜಾಸ್ತಿ ಮಾಡ್ತೀರ, ಆ ದುಡ್ಡುಗಳನ್ನ ಸರ್ಕಾರಕ್ಕೆ ತೆಗಿತೀರ, ಯಾವುದೂ ತಗೊಳ್ಳಲ್ಲ. ಜೊತೆಗೆ ಏನು ಲಡ್ಡು ಪ್ರಸಾದ ಇತ್ತು ₹15 ಇದ್ದಂತ ಲಡ್ಡುವನ್ನ ಈಗ ₹25 ಮಾಡಿದ್ರ. ಅದುವೇ ಗುಣಮಟ್ಟನೇ ಎಲ್ಲ ಬಹಳ ಕಳಪೆ ಆಗಿದೆ ಅಂತ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಈ ಕೂಡಲೇ ನೀವು ಏನು ಲಾಡು ತಯಾರಕರಿಗೆ ಕೊಟ್ಟಿರೋ ಏಜೆನ್ಸಿನ ಅವ್ರನ್ನ ಬದಲಾವಣೆ ಮಾಡಿ ಏನು ತಿರುಪ್ತಿ ಮಾದರಿನಲ್ಲಿ ಒಳ್ಳೆ ಗುಣಮಟ್ಟ ಇರುವಂತ ಕ್ವಾಲಿಟಿ ಇರುವಂತ ಒಳ್ಳೆ ಲಾಡುಗಳನ್ನ ಕೊಡಿ. ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇತಿಹಾಸ ಇದೆ. ರಾಜ ಮಹಾರಾಜರು ಕಟ್ಟಿದಂತ ಚಾಮುಂಡೇಶ್ವರಿ ದೇವಸ್ಥಾನವನ್ನ ಈ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡಕ್ ಕೊಟ್ಟಿರೋದು ನಿಜಕ್ಕೂ ಖಂಡನೀಯ. ಜೊತೆಗೆ ಏನು ಮಧ್ಯಾಹ್ನದ ದಾಸೋಹ ಮಾಡ್ತಾ ಇದ್ದಾರೆ ಅದರಲ್ಲೂ ಬಹಳಷ್ಟು ಭಕ್ತಾದಿಗಳು ಹೇಳಿದ್ದಾರೆ ಮಧ್ಯಾಹ್ನದ ದಾಸೋಹ ಸರಿಯಾಗಿಲ್ಲ, ಸಮರ್ಪಕವಾಗಿಲ್ಲ, ಒಳ್ಳೆ ಟೇಸ್ಟ್ ಇರಲ್ಲ, ಮತ್ತೆ ಗುಣಮಟ್ಟ ಇರಲ್ಲ, ಹೊಟ್ಟೆ ತುಂಬ ಕೊಡಲ್ಲ ಅಂತ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ನೋಡಿರ್ಬೋದು, ಧರ್ಮಸ್ಥಳ ಆಗ್ಬೋದು, ಸುಬ್ರಹ್ಮಣ್ಯ ಆಗ್ಬೋದು, ಉಡುಪಿನಲ್ಲಿ ಎಂತಹ ಒಳ್ಳೆ ಭೋಜನ ವ್ಯವಸ್ಥೆಯನ್ನ ಬಂದಂತ ಭಕ್ತಾದಿಗಳಿಗೆ ಗುಣಪಡಿಸ್ತಾರೆ. ಅದೇ ರೀತಿ ಅದೇ ಮಾದರಿಯಲ್ಲಿ ನೀವು ಬಂದಂತ ಭಕ್ತಾದಿಗಳಿಗೆ ಹೊಟ್ಟೆ ತುಂಬಾ ಊಟವನ್ನ ಗುಣಮಟ್ಟದ ಊಟವನ್ನ ನೀವು ಈ ಕೂಡಲೇ ಜಾರಿಗೊಳಿಸಬೇಕು. ಅದ್ರಲ್ಲಿ ಯಾವುದೇ ರಾಜಿ ಮಾಡಬಾರ್ದು. ಯಾಕಂದ್ರೆ ನಾನು ನೋಡಿದಂಗೆ ಕೋಟ್ಯಾಂತರ ಆದಾಯ ಆಲ್ರೆಡಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದೆ. ಆ ದುಡ್ಡವನ್ನ ನೀವು ಅಲ್ಲಿಗೆ ಬಳಸಬೇಕು, ಬೇರೆ ಧರ್ಮದವರಿಗೆ ಬಳಸಬಾರ್ದು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿ ಈ ಕೂಡಲೇ ಹೆಚ್ಚಿಸಿರುವಂತ ದರವನ್ನ ಈ ಕೂಡಲೇ ಹಿಂಪಡಿಬೇಕು. ಇಲ್ಲ ಅಂತಂದ್ರೆ ಎಲ್ಲ ಹಿಂದೂ ಭಕ್ತರುಗಳು ಚಾಮುಂಡೇಶ್ವರಿ ಭಕ್ತರು ಬೀದಿಗಳದು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.